Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Problem number 52. If u equal to e power of minus 2 pi square t sin pi x sin pi y, show that del square u by del x square plus del square u by del y square equal to del u by del t. So if u equal to e ಅಂತ ಹೇಳಿದ್ರೆ exponential to the power of minus 2 pi square t sin pi x sin pi y, show that del square u by del x square plus del square u by del y square equal to del u by del t ಅಂತ ನಾವು ಪ್ರೂವ್ ಮಾಡಬೇಕು. So problem number 52, if u equal to e power of this much, show that this one. Okay, so answer or solution for this question. u ಅಂತ ಇದೆ ಅಲ್ಲ, ಇಲ್ಲಿ del square u by del x square ಬೇಕು. ಸೊ ಹಾಗಾಗಿ ಫಸ್ಟು del u by del x ಫೈಂಡ್ ಔಟ್ ಮಾಡೋಣ. ಸೊ del u by del x is partial derivative of u with respect to x. ಹಾಗಾದರೆ x ಮಾತ್ರ ನೋಡಬೇಕು, t ಮತ್ತು y ಇದೆಯಲ್ಲ ಆ ವೇರಿಯೇಬಲ್ಲು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಇದಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಟಿ ಮತ್ತು ವೈನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಸೊ ಹಾಗಾದರೆ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವಯರ್ ಟಿ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಇದೊಂದಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಸೈನ್ ಪೈ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಕಾಸ್ ಪೈ ಎಕ್ಸ್, ನೆಕ್ಸ್ಟ್ ಸೈನ್ ಪೈ ವೈ ಇದೆ. ಸೊ ವೈ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದೀವಲ್ಲ, ಆ್ಯಸ್ ಇಟ್ ಈಸ್ ಹಾಗೇ ಬರೆಯೋಣ. ಓಕೆ, ಸೊ ಓವರ್. ಬಟ್ ಇಲ್ಲಿ del square u by del x square ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾಗಿ ಸೊ ಇನ್ನೊಮ್ಮೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ del u by del x, ಪಾರ್ಷಿಯಲ್ ಡೆರಿವೇಟಿವ್ ಆಫ್ del u by del x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ del ಏನಾಗುತ್ತೆ, del ಸ್ಕ್ವೇರ್ u ಡಿವೈಡೆಡ್ ಬೈ del x ಇಸ್ del x ಸ್ಕ್ವೇರ್ ಆಗುತ್ತೆ, ಅದಾಯ್ತಲ್ಲ. ಈಕ್ವಲ್ ಟು ಅಗೇನ್ ಇನ್ನೊಮ್ಮೆ ಏನಾಗಬೇಕು, ಟಿ ಮತ್ತು ವೈ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟು. ಇದು ಹೇಗಿದೆ ಹಾಗೆ ಬರೆಯೋಣ. ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಹಾಗೆ ಬರೆದ್ವಿ. ಪೈ ಇಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಕಾಸ್ ಪೈ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಪೈ ಎಕ್ಸ್. ಸೊ ಮೈನಸ್ ಪೈ ಸೈನ್ ಪೈ ಎಕ್ಸ್, ಪೈ ಏನಾಯಿತು, ಪೈ ಸ್ಕ್ವೇರ್ ಆಗುತ್ತೆ. ಮೈನಸ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು, ಪೈ ಈಸ್ ಪೈ ಸ್ಕ್ವೇರ್ ಸೈನ್ ಪೈ ಎಕ್ಸ್, ಸೊ ಇಲ್ಲಿ ಸೈನ್ ಪೈ ವೈ ಇದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು, ಸೈನ್ ಪೈ ವೈ ಅಂತ. ಓಕೆ, ಇಲ್ಲಿ ಮೈನಸ್ ಪೈ ಸ್ಕ್ವೇರ್ ಇದೆಯಲ್ಲ ಅದನ್ನೇನು ಮಾಡೋಣ, ಹಾಗೆ ಬರೆಯೋಣ, ಮೈನಸ್ ಪೈ ಸ್ಕ್ವೇರ್ ಅಂತ. ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಸೈನ್ ಪೈ ಎಕ್ಸ್ ಸೈನ್ ಪೈ ವೈ ಅಂದ್ರೇನು, ಯು ಅಂತ. ಸೊ ಯು ಅಂತ ಬರೆದ್ರಾಯ್ತು. ಸೊ ಅಲ್ಲಿಗೆ ಮೈನಸ್ ಪೈ ಸ್ಕ್ವೇರ್ ಯು ಆಯಿತು. ಓಕೆ, ನೆಕ್ಸ್ಟ್ ಕಾಲ್ ಇಟ್ ಆ್ಯಸ್ ಈಕ್ವೇಷನ್ ನಂಬರ್ 1 ಅಂತ ಕಾಲ್ ಮಾಡೋಣ. ನೆಕ್ಸ್ಟ್ ಏನು ಮಾಡಬೇಕು, ಈ ಯು ಇದೆಯಲ್ಲ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್, ಅಂದರೆ ದಿಸ್ ವೈ ನಾಟ್ ವೈಗೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಮಾಡಬೇಕು. ಅಲ್ಲಿಗೆ del u by del y ಈಕ್ವಲ್ ಟು ಇವಾಗೇನಾಗುತ್ತೆ, ಟಿ ಮತ್ತು ಎಕ್ಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಆಗಬೇಕು. ಸೊ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಮತ್ತು ಎಕ್ಸ್ ಕೂಡ ಅದು ಕಾನ್ಸ್ಟೆಂಟ್ ಅಂತ ಆಗುತ್ತೆ. ಇಲ್ಲಿ ಇದು ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ. ಸೊ ಸೈನ್ ಪೈ ಎಕ್ಸ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಹಾಗೇ ಬರೆಯೋಣ, ಸೈನ್ ಪೈ ಎಕ್ಸ್ ಅಂತ. ಸೊ ವೈ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು,
ಗೊತ್ತಾಯ್ತಲ್ಲ. ಸೈನ್ ಪೈ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಪೈ ಇಂಟು ಕಾಸ್ ಪೈ ವೈ, ಪೈ ಇಂಟು ಕಾಸ್ ಪೈ ವೈ ಆಯಿತು. ಸೊ ಇಲ್ಲಿ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಎಗೇನ್ ನಾವೇನು ಮಾಡಬೇಕು, ಎಗೇನ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ del u by del y with respect to y. ಸೊ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಬೇಕಾಗಿರೋದು ನಮಗೆ. ಹಾಗಾಗಿ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಅಂದರೆ ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ಡೆಲ್ ಯು ಬೈ ಡೆಲ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೆಲ್ ಯು ಬೈ ಡೆಲ್ ವೈ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಈಕ್ವಲ್ ಟು ಡೆಲ್ ಬೈ ಡೆಲ್ ವೈ ಹಾಗೆ ಇರಲಿ. ಈ ಡೆಲ್ ಯು ಬೈ ಡೆಲ್ ವೈ ಅಂದರೆ ದಿಸ್ ಒನ್. ಇದಕ್ಕೆ ಇವಾಗ ನಾವು ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಗೊತ್ತಾಯ್ತಲ್ಲ. ಸೊ ಹಾಗಾದರೆ ವೈ ಇಲ್ಲಿದೆ. ಸೊ ಟಿ ಮತ್ತು ಎಕ್ಸ್ ಟ್ರೀಟೆಡ್ ಆ್ಯಸ್ ಕಾನ್ಸ್ಟೆಂಟು. ಹಾಗಾಗಿ ಇದು ಮತ್ತು ಇದು ಹಾಗೆ ಬರಿಬೇಕು. ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಸೈನ್ ಪೈ ಎಕ್ಸ್ ಅಂತ ಆ್ಯಸ್ ಇಟ್ ಈಸ್ ಹಾಗೇ ಬರೀರಿ. ಇಲ್ಲಿ ವೈ ಇದೆಯಲ್ಲ, ಹಾಗಾಗಿ ನಾವು ಇದಕ್ಕೆ ಮಾತ್ರ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕಾಗತ್ತೆ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಪೈ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಕಾಸ್ ಪೈ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಪೈ ಸೈನ್ ಪೈ ವೈ ಅಂತ ಆಯಿತು. ಮೈನಸ್ ಪೈ ಇಂಟು ಪೈ ಈಸ್ ಮೈನಸ್ ಪೈ ಸ್ಕ್ವಯರ್ ಸೈನ್ ಪೈ ವೈ, ಸೈನ್ ಪೈ ವೈ. ಇವಾಗ ಬರೋಣ, ಇಲ್ಲಿ ಮೈನಸ್ ಪೈ ಸ್ಕ್ವೇರ್ ಇದೆಯಲ್ಲ, ಮೈನಸ್ ಪೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಈಗ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಸೈನ್ ಪೈ ಎಕ್ಸ್, ಸೈನ್ ಪೈ ವೈ ಅಂದ್ರೇನು ಯು ಅಂತ ಅರ್ಥ. ಸೊ ಅದನ್ನು ಹಾಗೆ ಬರೆಯೋಣ. ಸೊ ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 2 ಅಂತ ಕಾಲ್ ಮಾಡಿದರೆ ಆಯಿತು. ಗೊತ್ತಾಯ್ತಲ್ಲ. ಇವಾಗ ನಾವೇನು ಮಾಡಬೇಕು, ಡೆಲ್ ಯು ಬೈ ಡೆಲ್ ಟಿಗೆ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡೆಲ್ ಯು ಬೈ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಟಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಟಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು. ಹಾಗಾಗಿ ಸೈನ್ ಪೈ ಎಕ್ಸ್ ಸೈನ್ ಪೈ ವೈನಲ್ಲಿ ಎಕ್ಸ್ ಮತ್ತು ವೈ ಇದೆಯಲ್ಲ, ಅದನ್ನು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟು, ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಹಾಗಾದರೆ ಇದನ್ನೊಮ್ಮೆ ಚೆಕ್ ಮಾಡೋಣ, ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಇ ಪವರ್ ಆಫ್ ಎಕ್ಸ್ಪೊನೆನ್ಷಿಯಲ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಡಿಫ್ರೆನ್ಷಿಯೇಷನ್ ಆಫ್ ಇ ಪವರ್ ಆಫ್ ಎ ಎಕ್ಸ್ ಅಂತ ಹೇಳಿದ್ರೆ ಎ ಇಂಟು ಇ ಪವರ್ ಆಫ್ ಎ ಎಕ್ಸ್ ಅಂತ. ಹಾಗೆಯೇ ಡಿಫ್ರೆನ್ಷಿಯೇಷನ್ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಅಂತ ಹೇಳಿದ್ರೆ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿನೇ. ಎಗೇನ್ ನಾವು ಚೈನ್ ರೂಲ್ ಅಪ್ಲೈ ಮಾಡಬೇಕಾಗತ್ತೆ. ಮೈನಸ್ 2 ಪೈ ಸ್ಕ್ವೇರ್ ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ 2 ಪೈ ಸ್ಕ್ವಯರ್ ಮೈನಸ್ 2 ಪೈ ಸ್ಕ್ವಯರ್. ಅದಾಯ್ತಲ್ಲ. ಸೈನ್ ಪೈ ಎಕ್ಸ್ ಸೈನ್ ಪೈ ವೈ ಆ್ಯಸ್ ಇಟ್ ಈಸ್ ಸೈನ್ ಪೈ ಎಕ್ಸ್ ಇಂಟು ಸೈನ್ ಪೈ ವೈ ಈಕ್ವಲ್ ಟು, ಇವಾಗ ಏನು ಮಾಡಬೇಕು, ಇಲ್ಲಿ ಮೈನಸ್ 2 ಪೈ ಸ್ಕ್ವೇರ್ ಅಂತ ಬರಿಬೇಕು. ಮೈನಸ್ 2 ಪೈ ಸ್ಕ್ವೇರು ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಸೈನ್ ಪೈ ಎಕ್ಸ್ ಸೈನ್ ಪೈ ವೈ ಏನಾಗ್ತಾ ಇದೆ, ಯು ಅಂತ ಆಗ್ತಾ ಇದೆ. ಯು ಅಂತ ಬರೀರಿ. ಅದಾಯ್ತಲ್ಲ. ಸೊ ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 3. ಇವಾಗ ಏನು ಮಾಡಬೇಕು, ಇಲ್ಲಿ ಶೋ ದಟ್ ಅಂತ ಇಲ್ಲಿ ಹೇಳಿದಾರಲ್ಲ. ಸೊ ಫ್ರಮ್ ಇಕ್ವೇಷನ್ ನಂಬರ್ 1 ಇಕ್ವೇಷನ್ ನಂಬರ್ 1 and 2ನ ಆ್ಯಡ್ ಮಾಡೋಣ. ಗೊತ್ತಾಯ್ತಲ್ಲ. ಅಥವಾ ಫ್ರಮ್ ಇಕ್ವೇಷನ್ ನಂಬರ್ 1 and 2, ಫ್ರಮ್ ಇಕ್ವೇಷನ್ ನಂಬರ್ 1 and 2 ಅಥವಾ ಆ್ಯಡ್ ಇಕ್ವೇಷನ್ ನಂಬರ್ 1 and 2 ಮಾಡಿದರೂ ಆಯಿತು. ಅದೇನಾಗ್ತಾ ಇದೆ, ಮೈನಸ್ ಪೈ ಸ್ಕ್ವಯರ್ ಯು ಪ್ಲಸ್ ಮೈನಸ್ ಪೈ ಸ್ಕ್ವಯರ್ ಯು ಈಕ್ವಲ್ ಟು ಏನಾಗ್ತಾ ಇದೆ, ಇಲ್ಲಿ ಮೈನಸ್ 2 ಪೈ ಸ್ಕ್ವೇರ್ ಯು ಬಂತು ಅಲ್ವಾ. ಸೊ ಫ್ರಮ್ ಇಕ್ವೇಷನ್ ನಂಬರ್ 1 and 2, ಸೊ ಅದೇನಾಗ್ತಾ ಇದೆ ಮೈನಸ್ 2 ಪೈ ಸ್ಕ್ವಯರ್ ಯು. ಸೊ ಅಲ್ಲಿಗೆ ಇದು ಏನಾಯಿತು, ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವಯರ್ ಈಕ್ವಲ್ ಟು ಡೆಲ್ ಯು ಬೈ ಡೆಲ್ ಟಿ. Hence proved.
ಹ್ಯಾನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯಿತು. ಗೊತ್ತಾಯ್ತಲ್ಲ. ಒಮ್ಮೆ ಬುಕ್ ನೋಡೋಣ. ಸೊ ಪ್ರಾಬ್ಲಮ್ ನಂಬರ್ 52, ವಿ ಹ್ಯಾವ್ ಯು ಈಕ್ವಲ್ ಟು ದಿಸ್ ಮಚ್. ಇದು ಹೇಗಿದೆ ಆ್ಯಸ್ ಇಟ್ ಈಸ್ ಹಾಗೇ ಬರಿಬೇಕು. ಗೊತ್ತಾಯ್ತಲ್ಲ. ಸೊ ಅಲ್ಲಿ ಹೇಗಿದೆ ಕ್ವಶನಲ್ಲಿ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳೋಣ. ಸೊ ದೇರ್ ಫೋರ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಿವಾಗ. ಆವಾಗ ಈ ಆನ್ಸರ್ ಬರುತ್ತೆ. ಸೊ ಈ ಟಿದು ಇ ಪವರ್ ಆಫ್ -2π² t ಆ್ಯಸ್ ಇಟ್ ಈಸ್, ಸೈನ್ ಪೈ ವೈ ಆ್ಯಸ್ ಇಟ್ ಈಸ್. ಸೈನ್ ಪೈ ಎಕ್ಸಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಸೈನ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಗೊತ್ತಿದೆ ಏನಂತ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎ ಎಕ್ಸ್, ಈಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎ ಎಕ್ಸ್ ಅಂತ ಹೇಳಿದ್ರೆ ಫಸ್ಟು ಓವರಾಲ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆಯಿತಾ. ಸೈನ್ ಎ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿದ್ರೆ ಕಾಸ್ ಎ ಎಕ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿತ್ತು. ಆನಂತರ ಏನು ಮಾಡಬೇಕು, ಇದಿಷ್ಟಕ್ಕೆ ಮಾತ್ರ ಅಂದರೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಎ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಎ ಅಂತ ಬರುತ್ತೆ. ಇದನ್ನು ಎ ಕಾಸ್ ಎ ಎಕ್ಸ್ ಅಂತ ಬರಿತೀವಿ. ಇದು ಆಲ್ರೆಡಿ ಸೆಕೆಂಡ್ PUನಲ್ಲಿ ಅಥವಾ ಕ್ಲಾಸ್ 12ಲ್ಲಿ ಆಲ್ರೆಡಿ ಆಗಿದೆ. ಗೊತ್ತಾಯ್ತಲ್ಲ. ಹಾಗಾಗಿ ಏನು ಮಾಡಿದ್ದು, ಪೈ ಕಾಸ್ ಪೈ ಎಕ್ಸ್ ಅಂತ ಡೈರೆಕ್ಟಾಗಿ ಬರಿಬೇಕು. ಈಗ ನಾವು ಯಾವುದು ಪ್ರೊಫೆಷನಲ್ ಕೋರ್ಸ್ ಓದ್ತಾ ಇರೋದೆಲ್ಲ ಡಿಗ್ರಿ ಕ್ಲಾಸಿಗೆ ಬಂದಿದ್ದೇವೆ. ಸೊ ಡೈರೆಕ್ಟಾಗಿ ಬರಿಬೇಕು. ಸೊ ಪೈ ಕಾಸ್ ಪೈ ಎಕ್ಸ್ ಅಂತ. ಈ ಸೈನ್ ಪೈ ವೈ ಹಾಗೆ ಬರೀರಿ. ಇಲ್ಲಿ ಏನಂತ ಹೇಳ್ತಾ ಇರೋದು, ಸೊ ಇಲ್ಲಿ ಈ ಇಕ್ವೇಷನ್ ಬಂದಿದೆಯಲ್ಲ ನಮಗೆ, ಇದು ಇಕ್ವೇಷನ್ ಅಂದರೆ ಈ ಆನ್ಸರ್ ಬಂದಿದೆಯಲ್ಲ, ಇದರಲ್ಲಿ ಟಿ ಮತ್ತು ವೈನ ನಾವು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಂತ ಅರ್ಥ. ಅದು ಇದು ಬೇಕಾದರೆ ಬರಿಬೋದು, ಇಲ್ಲ ಅಂದರೆ ಇಲ್ಲ, ತೊಂದರೆ ಇಲ್ಲ. ಮತ್ತೆ ಏನು ಮಾಡಬೇಕು, ಡಿಫ್ರೆನ್ಷಿಯೇಟಿಂಗ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಗೇನ್. ಇದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಗೇನ್. ಇದಲ್ಲ ಆಗೇನಾಗುತ್ತೆ, ಅದು ∇² u/∇x² ಆಗುತ್ತೆ. ಇನ್ನೊಮ್ಮೆ ಇದನ್ನು ನಾವು ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೊ ∇² ∂u/∇x ಅಂದರೆ ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ∂u/∇x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ∇² u/∇x² ಈಕ್ವಲ್ ಟು ಅಗೇನ್ ನಾವೇನು ಮಾಡಬೇಕು, ಎಕ್ಸ್ ಅಂತ ಹೇಳಿದ್ದಾರೆ ಅಂದರೆ ಎಕ್ಸಿಗೆ ಮಾತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಪಾರ್ಷಿಯಲಿ ಅಂತ ಹೇಳಿದ್ರೆ ಯಾವ ವೇರಿಯೇಬಲಿಗೆ ಕೇಳಿದ್ದಾರೆ ಆ ವೇರಿಯೇಬಲಿಗೆ ಮಾತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಬೇರೆ ವೇರಿಯೇಬಲ್ಸ್ನ ಅದರ್ ವೇರಿಯೇಬಲ್ನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಹಾಗಾದರೆ ಟಿ ಮತ್ತು ವೈನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಹೇಗಿದೆ, ಇ ಪವರ್ ಆಫ್ -2π² t ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಸೈನ್ ಪೈ ವೈ ಹೇಗಿದೆ ಹಾಗೆ ಬರೀರಿ. ಇವಾಗ ಇದಷ್ಟಕ್ಕೆ ಮಾತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಪೈ ಇದೆ ಅಲ್ವಾ, ಆಲ್ರೆಡಿ ಪೈ ಕಾಸ್ ಪೈ ಎಕ್ಸ್ ಅಂತ ಇದೆ. ಅಲ್ಲೇನಾಗಿದೆ, ಪೈ ಕಾಸ್ ಪೈ ಎಕ್ಸ್ ಅಂತ ಇದೆ. ಪೈನ ಹಾಗೆ ಬರೆಯೋಣ. ಇದಿಷ್ಟಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಅದೇನಾಗುತ್ತೆ, ಮೈನಸ್ ಸೈನ್ ಪೈ ಎಕ್ಸ್ ಅಂತ ಆಗುತ್ತೆ. ಅದಾಯ್ತಲ್ಲ. ಇದಿಷ್ಟಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ದೀರ. ಅಗೇನ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ನಮಗೇನಾಗುತ್ತೆ, ಪೈ ಆಗುತ್ತೆ. ಸೊ ಈ ಮೈನಸ್ ಇದೆಯಲ್ಲ, ಮೈನಸ್ ಇಲ್ಲಿ ಬರ್ಕೊಡಿ. ಪೈ ಇಂಟು ಪೈ ಏನಾಯಿತು, π² ಆಗುತ್ತೆ. ಸೈನ್ ಪೈ ಎಕ್ಸ್ ಅಂತ ಬರೆಯೋದು, ಸೈನ್ ಪೈ ಎಕ್ಸ್ ಅಂತ ಬರೆಯೋದು. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಇದೇನಾಗುತ್ತೆ, -π² ಸೈನ್ ಪೈ ಎಕ್ಸ್ ಆಯಿತು. ಸೈನ್ ಪೈ ವೈ ಇಲ್ಲಿದೆ. -π² ಹಾಗೆ ಬರೀರಿ. ಇ ಪವರ್ ಆಫ್ -2π² t ಮತ್ತೆ ಏನಾಯಿತು, ಸೈನ್ ಪೈ ಎಕ್ಸು. ಸೈನ್ ಪೈ ವೈಗೆ ಅದು ಯು ಅಂತ ಆಗ್ತಾಯಿದೆ, ಯು ಅಂತ ಹಾಗೆ ಬರೆಯೋದು. ಸೊ ಇದು ಕಂಪ್ಲೀಟೆಡ್. ಈ ಫಸ್ಟ್ ಟರ್ಮ್ ಇಲ್ಲಿ ಆನ್ಸರ್ ಬಂತು. ಈಗ ಸೆಕೆಂಡ್ ಟರ್ಮ್ ನೋಡಬೇಕು. ∇² u/∇y² ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈನ ನೋಡಬೇಕು. ಸೊ ಫಸ್ಟ್ ಈ ಟಿ ಮತ್ತು ಎಕ್ಸನ್ನು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ತೊಗೋಬೇಕು. ಬಿಕಾಸ್ ಇಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ವೈಗೆ. ಗೊತ್ತಾಯ್ತಲ್ಲ, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ. ಸೊ ಹಾಗಾಗಿ ವೈ ಟಿ ಮತ್ತು ವೈ ಇದು ಟಿ ಮತ್ತು ಎಕ್ಸನ್ನು ನಾವು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇ ಪವರ್ ಆಫ್ -2π² t ಹಾಗೆ ಬರೀರಿ. ಸೈನ್ ಪೈ ಎಕ್ಸ್ ಹಾಗೆ ಬರೀರಿ. ಸೈನ್ ಪೈ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಸೈನ್ ಪೈ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಪೈ ಕಾಸ್ ಪೈ ವೈ. ಇವಾಗ ಡೈರೆಕ್ಟಾಗಿ ಹೋಗೋಣ ಆಯಿತಾ.
ಸೆಕೆಂಡ್ ಪಿ ಯು ಸಿ ಇದು ಸ್ಟೆಪ್ಸ್ ಬರಿತಾ ಕೂತ್ಕೋಬಾರ್ದು, ಈಗ ಡೈರೆಕ್ಟಾಗಿ ಹೋಗಬೇಕು. ಸೊ ಎಂಟ್ರನ್ಸ್ ಎಕ್ಸಾಮಲ್ಲೆಲ್ಲ ಡೈರೆಕ್ಟಾಗಿ ಮಾಡಿರ್ತೀರಲ್ಲ, ಅದನ್ನ ನೆನಪು ಮಾಡಿಕೊಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡಿ, ಕಷ್ಟ ಆಗಲ್ಲ. ಸೊ ಸೈನ್ ಪೈ ವೈ ಅಂತ ಹೇಳಿದ್ರೆ ಪೈ ಕಾಸ್ ಪೈ ವೈ ಆಗುತ್ತೆ. ಸೊ ಈ ಎಕ್ಸ್ಪ್ರೆಷನ್ಸಲ್ಲಿ ಟಿ ಮತ್ತು ಎಕ್ಸ್ನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ಬರೆದಿದ್ರು. ಇದನ್ನು ಬೇಕಾದರೆ ಬರೀರಿ, ಇಲ್ಲ ಅಂದರೆ ಇಲ್ಲ. ನೋಟ್ಸಲ್ಲಿ ಬೇಕಾದ್ರೆ ಬರೀರಿ, ಎಕ್ಸಾಮಲ್ಲಿ ಇದು ಬರೀತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಡಿಫ್ರೆನ್ಷಿಯೇಟಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಗೇನ್. ಯಾತಕ್ಕೋಸ್ಕರ ಅಂದರೆ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಬೇಕಲ್ಲ, ಹಾಗಾಗಿ ಇನ್ನೊಮ್ಮೆ ನಾವೇನು ಮಾಡಬೇಕು, ಈ ಡೆಲ್ ಯು ಬೈ ಡೆಲ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈಯಿಂದ, ಅದು ಪಾರ್ಷಿಯಲಿ ಎಗೇನ್. ಸೊ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೆಲ್ ಯು ಬೈ ಡೆಲ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಅಂತ, ಗೊತ್ತಾಯ್ತಲ್ಲ. ಸೊ ಡೆಲ್ ಯು ಬೈ ಡೆಲ್ ವೈಗೆ ಪಾರ್ಷಿಯಲಿ ಡೆರಿವೇಟಿವ್ ಮಾಡಿದರೆ ನಮಗೇನಾಗುತ್ತೆ, ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಇದು ಮತ್ತು ಇದನ್ನು ಹ್ಯಾಸ್ ಇಟ್ ಈಸ್ ಹಾಗೆ ಬರೆಯೋದು, ವೈ ಮಾತ್ರ ನೋಡಬೇಕು. ಸೊ ಪೈ ಇದೆಯಲ್ಲ, ಪೈ ಹಾಗೆ ಬರೆದಿರ್ತೀರ. ಕಾಸ್ ಪೈಗೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಪೈ ಸೈನ್ ಪೈ ವೈ ಆಗುತ್ತೆ. ಮೈನಸ್ ಇಲ್ಲ ಹಾಕೊಂಬಿಡಿ, ಪೈ ಮತ್ತು ಇನ್ನೊಂದು ಪೈ ಈ ಪೈ ಇಲ್ಲಿ ಬರೆದಿರ್ತೀರ. ಕಾಸ್ ಪೈ ವೈಗೆ ಏನಾಗುತ್ತೆ, ಮೈನಸ್ ಪೈ ಸೈನ್ ಪೈ ವೈ ಅಂತ ಬಂದಿರುತ್ತೆ. ಸೊ ಮೈನಸ್ ಇಲ್ಲಿ ಬಂತು, ಪೈ 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 ಸ್ಕ್ವೇರ್ ಆಯಿತು, ಸೈನ್ ಪೈ ವೈ ಆಯಿತು. ಮೈನಸ್ ಪೈ ಸ್ಕ್ವೇರ್ ಹಾಗೆ ಬರೆಯೋದು. ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಇಲ್ಲಿದೆ ನೋಡಿ, ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಸೈನ್ ಪೈ ಎಕ್ಸ್ ಮತ್ತು ಸೈನ್ ಪೈ ವೈ ಯು ಅಂತ ಆಗ್ತಾಯಿದೆ, ಗೊತ್ತಾಯ್ತಲ್ಲ. ಈಗ ಎಲ್ ಎಚ್ ಎಸ್ಸಿಗೆ ಬರೋಣ, ಅಂದರೆ ಈ ಎಲ್ ಎಚ್ ಎಸ್ ಅಲ್ಲಿ. ಸೊ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಏನಾಗ್ತಾ ಇದೆ, ಮೈನಸ್ 2 ಪೈ ಸ್ಕ್ವೇರ್ ಯು ಅಂತ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1 ಅಂತ ಕಾಲ್ ಮಾಡೋದು. ಆಲ್ಸೋ ಡೆಲ್ ಯು ಬೈ ಡೆಲ್ ಟಿ ಇವಾಗ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಟಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಲ್ಲಿ ಇವಾಗ ಸೈನ್ ಪೈ ಎಕ್ಸ್ ಸೈನ್ ಪೈ ವೈನಲ್ಲಿ ಎಕ್ಸ್ ಮತ್ತು ವೈ ಇದೆಯಲ್ಲ, ಅದನ್ನು ಟ್ರೀಟೆಡ್ ಆಸ್ ಕಾನ್ಸ್ಟೆಂಟು. ಸೊ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ. ಸೊ ಇ ಪವರ್ ಆಫ್ ಎ ಎಕ್ಸಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಆನ್ಸರ್, ಅದು ಎ ಇಂಟು ಇ ಪವರ್ ಆಫ್ ಎ ಎಕ್ಸ್ ಅಂತ. ಅಂದರೆ ಇ ಪವರ್ ಆಫ್ ಎ ಎಕ್ಸ್ ಹಾಗೆ ಬರಿಬೇಕು. ಎಗೇನ್ ಎ ಎಕ್ಸ್ಗೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಎ ಅಂತ ಬರುತ್ತೆ. ಇವಾಗ ಏನು ಮಾಡಬೇಕು, ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿಗೆ ನಾವು ಪಾರ್ಷಿಯಲ್ ಡೆರಿವೇಟಿವ್ ಮಾಡಿತ್ತು ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಅಂತ ಹೇಳಿದ್ರೆ, ಸೊ ಇ ಪವರ್ ಆಫ್ ಮೈನಸ್ 2 ಪೈ ಸ್ಕ್ವೇರ್ ಟಿ ಹ್ಯಾಸ್ ಇಟ್ ಈಸ್ ಹಾಗೆ ಬರಿಬೇಕು. ಅಗೇನ್ ಮೈನಸ್ 2 ಪೈ ಸ್ಕ್ವೇರ್ ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮಗೆ ಟಿದು ಕೋಯಿಫಿಷಿಯೆಂಟ್ ಏನು, ಮೈನಸ್ 2 ಪೈ ಸ್ಕ್ವೇರ್ ಇದೆಯಲ್ಲ ಅದನ್ನು ಬರಿಬೇಕು. ಟಿ ಕೋಯಿಫಿಷಿಯೆಂಟ್ ಈಸ್ ಮೈನಸ್ 2 ಪೈ ಸ್ಕ್ವೇರ್, ಅದನ್ನು ಇಲ್ಲಿ ಬರೀತಾ ಇರೋದು. ನೆಕ್ಸ್ಟು ಸೈನ್ ಪೈ ಎಕ್ಸ್ ಸೈನ್ ಪೈ ವೈ ಆ್ಯಸ್ ಇಟ್ ಈಸ್. ಸೊ ಎಕ್ಸ್ ಆ್ಯಂಡ್ ವೈ ಆರ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಈ ಎಕ್ಸ್ಪ್ರೆಷನ್ಸಲ್ಲಿ. ಈಗ ಆರ್ ಎಚ್ ಎಸ್ ಡೆಲ್ ಯು ಬೈ ಡೆಲ್ ಟಿ ಏನಾಗ್ತಾ ಇದೆ, ಇದು ಬರ್ತಾ ಇದೆ, ಗೊತ್ತಾಯ್ತಲ್ಲ, ಮೈನಸ್ 2 ಪೈ ಸ್ಕ್ವೇರ್ ಯು. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ದಸ್ ಫ್ರಮ್ ಇಕ್ವೇಷನ್ ನಂಬರ್ 1 and 2, ಸೊ ಅದು ಹೀಗೆ ಬರುತ್ತೆ. ಸೊ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್ ಈಕ್ವಲ್ ಟು ಡೆಲ್ ಯು ಬೈ ಡೆಲ್ ಟಿ. ಹ್ಯಾನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.